ಇಷ್ಟ ಬೆಳಗ್ಗಿಂದನೂ ಸಾಯಂಕಾಲವರೆಗೂ ಕೂತಿದ್ದೀರಿ. ನೀವು ಹಗ್ಗಗಳು ನೋಡಿದ್ರೆ ನನಗೆ ಗೊತ್ತಾಗ್ತದೆ ಯಾವಾಗ ಮುಖ್ಯ ಯಾವಾಗ ಹೋಗ್ಬೇಕು ನೀವು. ಆದ್ರೆ ಒಂದು ಕಾರ್ಯಕ್ರಮ ಶುರು ಆಗ್ಬೇಕಾದ್ರೆ ಪ್ರಾರ್ಥನಾ ಗೀತೆ ಅಥವಾ ಸ್ವಾಗತ ಭಾಷಣ ಎಷ್ಟು ಮುಖ್ಯ
ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೇರೆ, ಕಾನ್ಸ್ಟಿಟ್ಯೂಷನ್ ಆಫ್ ಅಮೆರಿಕ ಬೇರೆ, ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್ ಬೇರೆ. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗೂ ಒಪ್ಪುವಂತ ಅಥವಾ ಹೊಂದುವಂತ ಕಾನೂನುಗಳು ಬೇಕು. ಯಾಕಪ್ಪ ಅಂತಂದ್ರೆ ಮನುಷ್ಯ ಎಲ್ಲಾ ದೇಶದಲ್ಲೂ ಕೂಡ ಇದ್ದಾನೆ, ಅವನು ಮನುಷ್ಯನೇ. ಆದ ಕಾರಣಕ್ಕೆ ಜಗತ್ತಿಗೆ ಒಪ್ಪುವಂತ ಕಾನೂನುಗಳು ಬೇಕು. ಆ ಒಂದು ಕಾನೂನುಗಳು ಮುಖ್ಯವಾಗಿ ಎರಡನೇ ಮಹಾಯುದ್ಧ ಆದ ನಂತರ ಹುಟ್ಟುಬಂತು. After Second World War, these kinds of human rights, particularly after the Second World War, ಎರಡನೇ ಮಹಾಯುದ್ಧ ಆದ ಮೇಲೆ ಈ ಒಂದು ಪದ್ಧತಿ ಜಗತ್ತಿನೊಳಗೆ ಬಂತು. ಇಲ್ಲ ಇಲ್ಲ, ಈ ತರ ಆಗುವುದಿಲ್ಲ, ಮನುಷ್ಯರಿಗೆ ಜಗತ್ತಿನೊಳಗೆ ಒಂದೇ ಒಂದು ಕಾನೂನು ಮಾಡಬೇಕಂತ ತಿಳ್ಕೊಂಡು ನಿರ್ಧಾರ ಮಾಡಿ, ಆ ಒಂದು ನಿರ್ಧಾರಕ್ಕೋಸ್ಕರವಾಗಿ ಮೊಟ್ಟ ಮೊದಲಿಗೆ ಈ ಒಂದು ಏನಂತ ನಾವು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ವಿಶ್ವ ಸಂಯೋಜನೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಆ ಸಂಸ್ಥೆಯ ಪ್ರಕಾರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಮ್ಮ ಇಂಡಿಯಾದಲ್ಲಿ ಮಾಡ್ಬೋದು. ಆ ತರ ಜಗತ್ತೊಳಗೂ ಕೂಡ ಎಲ್ಲರೂ ಕೂಡ ಒಂದು ಕನ್ವೆನ್ಷನ್ ಮುಖಾಂತರವಾಗಿ ಒಂದು ಕನ್ವೆನ್ಷನ್ ಮಾಡಿದ್ರು. ಅದೇನಂತಾರಪ್ಪ ಅಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್, UDHR, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಅದು ಮೊದಲಿಗೆ ಕನ್ವೆನ್ಷನ್ ರೂಪದಲ್ಲಿತ್ತು, ಒಪ್ಪಂದ ರೂಪದಲ್ಲಿತ್ತು. ಅಲ್ಟಿಮೇಟ್ ಆಗಿ 1948 ಒಳಗೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಪಾಸ್ ಮಾಡಿ ಅದನ್ನ ಎಲ್ಲಾ ದೇಶದ ಅದರ ಮೆಂಬರ್ ಇರ್ತಕ್ಕಂಥ ಯುನಿಯನ್ಗಳು
ಯಾರು? ಮಹಿಳೆ ಮತ್ತು ಮಕ್ಕಳು. ಅದಕ್ಕೆ ನಿಮ್ಮ ಕಾರ್ಡ್ನಲ್ಲಿ ನೋಡಿದ ಇನ್ವಿಟೇಷನ್ ಕಾರ್ಡ್ನಲ್ಲಿ ಹಾಕಿದ ಹಿಲರಿ ಕ್ಲಿಂಟನ್ ಏನ ಆಲ್ ಹ್ಯೂಮನ್ ರೈಟ್ಸ್ ಆರ್ ವುಮೆನ್ಸ್ ರೈಟ್ಸ್. ಓದಿರಲಿಲ್ಲ ನೀವು? ನಿಮ್ಮ ಸರ್ ಅಗ್ರಿ ಮಾಡೋದ್ರಲ್ಲಿ ಆಲ್ ಹ್ಯೂಮನ್ ರೈಟ್ಸ್ ಆರ್ ವುಮೆನ್ ರೈಟ್ಸ್. ಯಾಕೆ ಯಾವಾಗಲೂ ಬರೀ ಭಾರತ ದೇಶದಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿಯೂ ಕೂಡ ಇವತ್ತಿಗೂ ಕೂಡ ಒಂದು ವರ್ಗದ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಪುರುಷ ಪ್ರಧಾನ ಸಮಾಜ. ಈಗೆಲ್ಲ ಸನಾತನ ಕಾಲದಿಂದಲೂ ಕೂಡ ಬರೀ ಭಾರತ ದೇಶದಷ್ಟೇ ಅಲ್ಲ, ಇಡೀ ಜಗತ್ತೊಳಗೂ ಕೂಡ ಯಾವಾಗಲೂ ಪುರುಷ ಪ್ರಧಾನವಾದಂತ ಪ್ರವೃತ್ತಿ, ಪುರುಷ ಪ್ರಧಾನವಾದಂತ ಕಾನೂನು ಅವರಿಗೆ ಹೇಳಿದ್ದೇ ಆಗಬೇಕು. That is called as the human male dominated society. ಅದಕ್ಕಾಗಿ ಅವರಿಗೆ ಕಾನೂನು ಬೇಕಾಗಿಲ್ಲ. ಕೆಲವರು ಕೇಳ್ತಾರೆ, ಜಗಕ್ಕೆ ಗೊತ್ತಾಗಿರಲಿ ಏನು ಬೀಸ ನಮಗೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು. ಅನ್ಯಾಯ ಆಗಿದೆ, ಆದರೆ ಯಾರು ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಾರ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ವಿನಃ ಯಾರಿಂದ ಅನ್ಯಾಯಕ್ಕೆ ಒಳಪಟ್ಟಾರಲ್ಲ ಅವ್ರ ಸೆಕ್ಷನ್ ಕಡಿಮೆ ಇರ್ತದ. ಅದಕ್ಕೆ ನಾವು ಅವರಿಗೆ ಎರಡನೇ ರೀತಿಯಲ್ಲಿ ನೋಡ್ಕೋಬೇಕು. ಅದಕ್ಕೆ UDHR ಹೇಳ್ತಾರೆ 1946 ಒಳಗಿನ ಒಂದು ಎನ್ಕ್ವೈರಿ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿ ಹೆಣ್ಮಕ್ಕಳಿಗೆ ಒಂದಿಷ್ಟು ಕಾನೂನಲ್ಲಿ UDHR ಮೂಲಭೂತ ಹಕ್ಕುಗಳು, ಮಾನವ ಹಕ್ಕುಗಳನ್ನು ಕೊಡಬೇಕಂತ ತಿಳ್ಕೊಂಡು ಒಂದಿಷ್ಟು ಕನ್ವೆನ್ಷನ್ಗಳನ್ನ ಮಾಡಿದ್ರು. ಆ ಕನ್ವೆನ್ಷನ್ಗಳ ಮುಖಾಂತರ ಮೊಟ್ಟ ಮೊದಲನೇದಾಗಿ ಒಂದು ಸಪರೇಟ್ ಬೇರೆ ಆದಂತ ಹೆಣ್ಮಕ್ಕಳಿಗೆ ಕಾನೂನು ಮಾಡಬೇಕಂತ ತಿಳ್ಕೊಂಡು ಜನರಲ್ ಅಸೆಂಬ್ಲಿ ಒಳಗೆ 1967 ಒಳಗೆ UN ಜನರಲ್ ಅಸೆಂಬ್ಲಿಯಲ್ಲಿ ಒಂದು ಕಾನೂನನ್ನು ಒಪ್ಪಿಕೊಂಡ್ರು. ದಟ್ ಇಸ್ ಕಾಲ್ಡ್ ಆಸ್ ಜನರಲ್ ಅಸೆಂಬ್ಲಿ ಆನ್ ಅಡಾಪ್ಷನ್ ಆಫ್ ಡಿಕ್ಲರೇಷನ್ ಆಫ್ ಎಲಿಮಿನೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್. ಅದನ್ನು ನಾವು ಶಾರ್ಟ್ ಕಟ್ ಆಗಿ CEDAW ಅಂತ ಕರಿತೀವಿ. CEDAW, that is Convention on Elimination of Discrimination Against Women. ಡಿಸ್ಕ್ರಿಮಿನೇಷನ್ ಏನು? ತಾರತಮ್ಯ. ಬೆಳಗ್ಗೆ ಅವಾಗ ಮೂರನೇ ಹೇಳಿದ್ರು ಯಾರು ಮೊದಲ ಸೆಕ್ಷನ್ ಬಂದೇನು? ಎಕ್ಸ್ಪ್ಲಾಯಿಟೇಷನ್, ವಿಕ್ಟಿಮ್ ಅಂಡ್ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಏನು? ಅವರನ್ನ ಬೇರೆತನವಾಗಿ ಟ್ರೀಟ್ ಮಾಡೋದು ಡಿಸ್ಕ್ರಿಮಿನೇಷನ್ ಅಂತ. ಅವರು ಕೂಡ ಮನುಷ್ಯರೇ, ಹೆಣ್ಮಕ್ಕಳು ಕೂಡ ಮನುಷ್ಯರೇ, ಗಂಡ ಮಗನ ಹಾಗೆ. ಆದರೆ ಹೆಣ್ಮಕ್ಕಳಿಗೆ ಒಂದು ಕಾನೂನು, ಗಂಡ ಮಕ್ಕಳಿಗೆ ಒಂದು ಕಾನೂನು. ಅದು ಎಷ್ಟರ ಮಟ್ಟಿಗೆ ಇನ್ನು ಈ ಪರಿಸರದೊಳಗೆ ಬರ್ತದ ಅನ್ನೋದು ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಇಷ್ಟೆಲ್ಲಾ ಕಾನೂನು 1946ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿ ಇದಕ್ಕಿಂತ ಮುಂಚೆ 12ನೇ ಶತಮಾನದಲ್ಲಿ ಅಕ್ಕಮಾದೇವರು ಬಸವಣ್ಣ ಆಗ್ಯವು. ಅಷ್ಟು ಆದರೂ ಕೂಡ ಇವತ್ತಿನವರೆಗೆ ಇಷ್ಟೆಲ್ಲಾ ಕಾನೂನು ಇದ್ರೂ ಕೂಡ ಇನ್ನೂವರೆಗೂ ಕೂಡ ಹೆಣ್ಣು ಮಕ್ಕಳ ಶೋಷಣೆ ಅದು ತಪ್ಪಿಲ್ಲ, ಅದು ತಪ್ಪೋದು ಇಲ್ಲ. ಅದಕ್ಕೆ ಯಾಕೆ ಕಾರಣಪ್ಪ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಬೆಳೆಸುವಂತ ವಾತಾವರಣ, ಅವರನ್ನ ನಾವು ಸೈಕಾಲಜಿಕಲಿ ಹಂಗೆ ಬೆಳೆಸ್ಬಿಡ್ತೀವಿ. ನೋಡಿ, ಮನೆ ಒಳಗೆ ಯಾವುದೋ ಮನೆ ಒಳಗೆ ಯಾವುದೋ ಹುಡುಗಿ ಅಥವಾ ಹೆಣ್ಮಗಳು ಲೇಟ್ ಆಗಿ ಮನೆಗೆ ಬಂದ್ರೆ ಅಪ್ಪ ಅವಾಗ ಏನಂತ, ಹುಡುಗಿ ಅಂತ ಅಂದ್ರೆ ಸಣ್ಣೋರು ಇರಾಗಿಂದಲೇ ಅವ್ರ ಕೈ ಒಳಗೇನು ನೀನು ಹೆಣ್ಣು, ನೀನು ಗಣಮಕ್ಕಳಿಗೇನ ಕೈ. ಪ್ರತಿಯೊಂದಕ್ಕೂ ನೀನು ಹೆಣ್ಮಗಳು, ನೀ ಯಾಕೆ ಓದಬೇಕು, ನೀನು ಹೆಣ್ಮಗಳು, ನೀ ಯಾಕೆ ಕಷ್ಟ ಊಟ ಮಾಡಬೇಕು, ನೀನು ಹೆಣ್ಮಗಳು ಅದನ್ನ ಮಾಡಬೇಡ,
ಆ ಸಿಡಾವನ್ನು ನಾವು 1993 ವರೆಗೆ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಅಡಾಪ್ಟ್ ಮಾಡ್ತೀವಿ. ಹೌದು, ಅಡಾಪ್ಟ್ ಮಾಡ್ಕೊಂಡ ಮೇಲೆ ಅದ್ರ ಕೆಳಗೆ ಏನ್ ರೈಟ್ಸ್ ಕೊಟ್ಟಪ್ಪ? ವಾಟ್ ಆರ್ ದ ರೈಟ್ಸ್ ಗಿವನ್ ಟು ದಿ ವಿಮೆನ್? ಬರೀ ಡಿಸ್ಕ್ರಿಮಿನೇಷನ್ ಕೇಳಿದ್ರಿ, ತಾರತಮ್ಯ ಆಗೈತಿ ಅಂತ ಕೇಳಿದ್ರಿ. ಆದ್ರೆ UDHR ಕೆಳಗೆ ಸಿಡಾ ಕೆಳಗೆ ಹೆಣ್ಮಕ್ಳು ಯಾವ ರೈಟ್ ಕೊಟ್ಟಿದ್ರಿಪ್ಪ? ಆ ಸಿಡಾ ಕೆಳಗೆ ಹ್ಯೂಮನ್ ರೈಟ್ಸ್ ಒಳಗೆ ಮುಖ್ಯವಾಗಿ 7 ರೈಟ್ಸ್ಗಳನ್ನ ಕೊಡಲಾಗ್ತದೆ. ಇವು 7 ರೈಟ್ಸ್ ಆಲ್ ಓವರ್ ದ ವರ್ಲ್ಡ್, ಜಗತ್ತಿನೊಳಗೆ ಎಲ್ಲೆಲ್ಲೂ ಅಪ್ಲಿಕೇಬಲ್ ಆಗ್ತದೆ, ಬರೀ ಇಂಡಿಯಾದ. ಇವು 7 ರೈಟ್ಗಳು ಏನದವಲ್ಲ, 7 ಹಕ್ಕುಗಳು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅಪ್ಲಿಕೇಬಲ್ ಆಗ್ತಕ್ಕಂಥ ಕಾನೂನು ಅಥವಾ ಹಕ್ಕುಗಳು ಯಾವಪ್ಪ? ಫಸ್ಟ್ ಆಗಿ ರೈಟ್ ಟು ಎಜುಕೇಶನ್. ಎಲ್ಲಾ ಹೆಣ್ಮಕ್ಕಳಿಗೆ ಈಕ್ವಲ್ ಆಗಿ ಎಜುಕೇಶನ್ ಅನ್ನ ಕೊಡಬೇಕು. ಎಲ್ಲಾ ಹೆಣ್ಮಕ್ಕಳಿಗೂ ಎಲ್ಲಾ ಕೋರ್ಸಿಗೂ ಎಲ್ಲಾ ಕಾಲೇಜಿನಲ್ಲಿನೂ ಕೂಡ ಎಜುಕೇಶನ್ ಕೊಡ್ಲಿಕ್ಕೆ ಸರ್ಕಾರದವರು ಆ ತರಹದ ಕಾನೂನುಗಳನ್ನ ಮಾಡಬೇಕು. ಹೆಣ್ಮಕ್ಕಳಿಗೆ ಕಲಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ನಾನು ಹೇಳಿದೆ ಮೊದಲಿಗೆಲ್ಲ ಹೆಣ್ಮಕ್ಕಳಿಗೆ ಶಿಕ್ಷಣ ಕಲಿಲಿಕ್ಕೆ ಅವಕಾಶನೇ ಇದ್ದಿಲ್ಲ. ಅವ್ರ ಮನೆಯಿಂದ ಹೊರಗಡೆ ಬಿಡುತ್ತಿಲ್ಲ, ಶಿಕ್ಷಣಕ್ಕೆ ದೂರ ಇತ್ತು, ಮನೆಯಿಂದ ಅವರಿಗೆ ಹೊರಗಡೆ ಬಿಡುತ್ತಿಲ್ಲ. ಅದಕ್ಕೆ ಇಡೀ ಜಗತ್ತು ಹೇಳಿದ್ರಪ್ಪ ಅಂದ್ರೆ ಹೆಣ್ಮಕ್ಕಳಿಗೆ ಮೊದಲು ಶಿಕ್ಷಣವನ್ನ ಕೊಡಬೇಕು. ನಮ್ಮಲ್ಲಿ ಒಂದು ಹಾಡು ಮಾತದ, ತಾಯಿ ಕಲಿತರೆ ಏನದು ತಿಳಿದಿ ಶಾಲೆ. ಒಬ್ಬ ತಾಯಿ ಕಲಿತಿಲ್ಲಪ್ಪ ಅಂತಂದ್ರೆ ಒಂದು ಶಾಲೆನೇ ಕ್ರಿಯೇಟ್ ಮಾಡ್ತಾರೆ. ಅಷ್ಟು ಶಕ್ತಿ ಹೆಣ್ಮಕ್ಕಳಿಗೆ. ಆ ಒಂದು ಕಾರಣಕ್ಕಾಗಿ ಹೆಣ್ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ಅಲ್ಲಿ ಯಾವುದೇ ತಾರತಮ್ಯ ಇರಬಾರದು. ಇಂಜಿನಿಯರಿಂಗ್ ಇರಬಹುದು, ಮೆಡಿಕಲ್ ಇರಬಹುದು, ಟೆಕ್ನಿಕಲ್ ಇರಬಹುದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ, ಎಲ್ಲಾ ಶಿಕ್ಷಣದಲ್ಲೂ ಕೂಡ ಇಂಜಿನಿಯರಿಂಗ್ ಕೊಡಬೇಕು. ನೀವು ಸುಧಾಮೂರ್ತಿ ಕೇಳಿದ್ರಿ? ನೀವು ಕೇಳಿದ್ರಿ? ಸುಧಾಮೂರ್ತಿ ಕೇಳಿದ್ರಿ? ಏನ್ ಗೊತ್ತಾ ಅವ್ರ ಬಗ್ಗೆ? ಸುಧಾಮೂರ್ತಿ ಏನ್ ಗೊತ್ತದೆ? She was the first lady to complete engineering. ದೇಶದ ಮೊಟ್ಟ ಮೊದಲ ಮಹಿಳೆ ಇಂಜಿನಿಯರಿಂಗ್ ಕಲಿತೈತಿ. ಅಲ್ಲಿವರೆಗೆ ಇಂಜಿನಿಯರಿಂಗ್ ಕೋರ್ಸ್ ಯಾರಿಗಿತ್ತು? ಬರೀ ಗಣಮಕ್ಕಳಿಗಿತ್ತು. ಹೆಣ್ಮಕ್ಳಿಗೆ ಇಂಜಿನಿಯರಿಂಗ್ ಕೋರ್ಸ್ ಆಗಿತ್ತು. ಫಸ್ಟ್ ಲೇಡಿ ಟು ಕಂಪ್ಲೀಟ್. ಅವರೊಂದು ಭಾಷಣ ಕೇಳಿ ಅಲ್ಲಿ ಹೇಳ್ತಾರೆ, ಎಷ್ಟು ಮುಜುಗರ ಆಯ್ತು ಅವರಿಗೆ ಕಲಿಬೇಕಾದ್ರೆ. ಒಬ್ಬಕ್ಕೆ ಹುಡುಗಿ, ಉಳಿದೆಲ್ಲ ಹುಡುಗರು, ಎಲ್ಲ ಟೀಚರ್ಗಳು ಗಣಮಕ್ಕಳೇ, ಎಲ್ಲ ಕ್ಲಾಸ್ಮೇಟ್ಸ್ ಗಣಮಕ್ಕಳೇ. ಈಗ ಒಬ್ಬಕ್ಕೆ ಹುಡುಗಿ, ಎಷ್ಟು ತೊಂದರೆ ಆಗಿರ್ಬೋದು, ಏನೆಲ್ಲ ತೊಂದರೆಗಳಾಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಂಡು. ಆದ್ರೂ ಕೂಡ ಛಲ ಹಿಡಿದು ಆ ಹೆಣ್ಮಗಳು ಕಲಿತು ಇವತ್ತಿಗೆ ಎಷ್ಟೋ ಲಕ್ಷ ಜನಕ್ಕೆ ಅನ್ನ ಕೊಡ್ತಕ್ಕಂಥ ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು. ಇನ್ಫೋಸಿಸ್ ಸಂಸ್ಥೆಯನ್ನ ಹುಟ್ಟು ಹಾಕಿ ಈ ಒಬ್ಬ ಹೆಣ್ಮಗಳು ಇಡೀ ಜಗತ್ತಿಗೆ, ಇಡೀ ಹೆಣ್ಮಕ್ಕಳಿಗೆ ದಾರಿ ದೀಪವಾಗಿರ್ತಾರೆ. ಏನಪ್ಪಾ ಅಂದ್ರೆ ಶಿಕ್ಷಣ ಇತ್ತಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಏನೆಲ್ಲ ಸಾಧನೆ ಮಾಡಬಹುದು. ಅದಕ್ಕೆ ಅವರಿಗೆ ನೀವು ಶಿಕ್ಷಣವನ್ನ ಕೊಡಬೇಕು. ಅಲ್ಲಿ ತಾರತಮ್ಯ ಇರಬಾರದು. ಬರೀ ಗಂಡ್ಮಕ್ಕಳಿಗಷ್ಟ ಹುಡುಗರಿಗಷ್ಟ ಇಲ್ಲ, ಹೆಣ್ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕಂತ ಆರ್ಟಿಕಲ್ 10ನೇ ಆರ್ಟಿಕಲ್ ಪ್ರಕಾರ UDHR ಇದನ್ನ ಹೇಳಕ್ಕೆ. ಎರಡನೇ ರೈಟ್ ಏನಪ್ಪಾ ಅಂದ್ರೆ ರೈಟ್ ಟು ಎಂಪ್ಲಾಯ್ಮೆಂಟ್. ಏನ್ ಎಂಪ್ಲಾಯ್ಮೆಂಟ್? ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಈಕ್ವಲ್ ಅಪಾರ್ಚುನಿಟಿಯನ್ನ ಕೊಡಬೇಕು, ಸಮಾನತೆಯನ್ನು ಕೊಡಬೇಕು. ಈ ಮೊದಲು ಎಷ್ಟೋ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶನೇ ಇದ್ದಿಲ್ಲ. ಆದರೆ ಇವತ್ತು ಕಾಲ ಬದಲಾಗಿ ಈಗ ನೋಡಕ್ಕೆ
ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ದಿಸ್ ಆಲ್ ಕಮ್ಸ್ ಅಂಡರ್ ಅವರಿಗೆ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲವಿಷ್ಟು ರೈಟ್ಗಳು. ಮೂರನೇದಾಗಿ ಹೆಲ್ತ್ ಕೇರ್. ಅವರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರ್ತಾವೆ, ಅವ್ರದೇ ಆದಂಥ ಆರೋಗ್ಯ ಸಮಸ್ಯೆ ಇರ್ತಾವೆ. ಬಯಾಲಜಿಕಲ್ ಇದೆ ಡಿಫರೆಂಟ್ ಟೈಪ್ ಆಫ್ ಮೈಂಡ್. ಸೊ ಅವ್ರಿಗೆ ಕೆಲವಷ್ಟು ಸಮಸ್ಯೆಗಳಿರ್ತಾವೆ. ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರಿಗೆ ನೀವು ಕರೆಕ್ಟ್ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲ, ಮೆಡಿಕಲ್ ಆರೋಗ್ಯ
ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997ನೇ ಇಸ್ವಿ ಒಳಗೆ ಒಂದು ದೊಡ್ಡ ಘಟನೆ ರಾಜಸ್ಥಾನದೊಳಗೆ ಹೆಣ್ಮಕ್ಕಳಿಗೆ ಕೆಲಸ ಸ್ಥಳಗಳಲ್ಲಿ ಆಗ್ತಕ್ಕಂಥ ಲೈಂಗಿಕ ಶೋಷಣೆ, ಮೇಲ್ವರ್ಗದ ಆಫೀಸರ್ ಇಂದ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಲೈಂಗಿಕ ಶೋಷಣೆ, ಅದರಲ್ಲಿ ವಿಶಾಖ ಕೇಸಲ್ಲಿ ಸುಪ್ರೀಂ ಕೋರ್ಟ್ದವರು ಒಂದು ದೊಡ್ಡ ಗೈಡ್ಲೈನ್ಸ್ ಅನ್ನು ಮಾಡಿದರು. ಏನು ಸೆಕ್ಷುವಲ್ ಹರಾಸ್ಮೆಂಟ್ ಅಂದ್ರೆ ಏನು, ಹೆಣ್ಮಕ್ಕಳ ಶೋಷಣೆ ಹೆಂಗೆ ಮಾಡೋದು, ಯಾವ ತರ ಮಾಡಿದ್ರೆ ಶೋಷಣೆ ಆಗ್ತದೆ, ಅದಕ್ಕೆ ಏನ್ ಮಾಡಬೇಕು, ಮಾಡಿದ್ರೆ ಏನ್ ಪನಿಷ್ಮೆಂಟ್ ಆಗ್ತದೆ ತಿಳ್ಕೊಂಡು ವಿಶಾಖ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು. ಅದಕ್ಕೆ ಅದಾದ್ಮೇಲೆ ನಮ್ಮ ಸಂವಿಧಾನದ ನಮ್ಮ ಭಾರತ ಸರ್ಕಾರ ಕೂಡ ಒಂದು ವಿಶೇಷವಾದಂತಹ ಕಾನೂನನ್ನ ಜಾರಿಗೆ ತಂದು ಅದು ಏನಪ್ಪಾ ಅಂತಂದ್ರೆ ದ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ women at workplace prevention and prohibition of redressal act 2013. ಅದು ಪರ್ಟಿಕ್ಯುಲರ್ ಆಗಿ ಯಾರು ಹೆಣ್ಮಕ್ಳು ಎಲ್ಲಿ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ಬಹಳ ಮುಖ್ಯವಾದ ಅಸ್ತ್ರ ಏನಪ್ಪಾ ಅಂತಂದ್ರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಆಫ್ 2013. ಆ ಆಕ್ಟ್ ಬಹಳ ಸ್ಟ್ರಿಂಜೆಂಟ್ ಆಗಿದೆ, ಅಲ್ಲಿ ಪನಿಷ್ಮೆಂಟ್ ಕೂಡ ಬಹಳ ಸಿವಿಯರ್ ಆಗಿ ಅದ. ಅದಕ್ಕೆ ಹೆಣ್ಮಕ್ಳು ಆ ಒಂದು ಕಾನೂನು ಬಗ್ಗೆ ಓದಬೇಕು ಅಥವಾ ಅದು ಡಿಟೇಲ್ ಆಗಿ ತಿಳ್ಕೋಬೇಕು. ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಒಂದು ಕಾನೂನು ನಿಮಗೆಲ್ಲ ಬರ್ತದೆ, ಅದ್ರಲ್ಲಿ ಬರ್ತಕ್ಕಂಥ ಯಾವ ರೈಟ್ಸ್ ಇದಾವು, ಏನು ಪನಿಷ್ಮೆಂಟ್ ಅಂತ ಕೂಡ ಅದನ್ನು ನೀವು ತಿಳಿಬಹುದು. ಇದಲ್ಲದೆ ಕೂಡ ಕೆಲವೊಂದು ಸಪರೇಟ್ ಮಕ್ಕಳು ಕಾನೂನು ಬಂತು, ಏನಪ್ಪಾ ಅಂದ್ರೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. ಮಹಿಳೆ ವಿರುದ್ಧ ಶೋಷಣೆ, ಮನೆ ಒಳಗೆ ಶೋಷಣೆ ಆಗಬಾರ್ದು ಅಂತ ತಿಳ್ಕೊಂಡು ಒಂದು ಸಪರೇಟ್ ಕಾನೂನನ್ನ ಮಾಡಿದ್ರು. ಅದಕ್ಕೆ ಏನಂತಾರೆ ಅಂದ್ರೆ ಪ್ರಿವೆನ್ಷನ್ ಆಫ್ ಪ್ರೊಟೆಕ್ಷನ್ ಆಫ್ ವುಮೆನ್ ಅಗೇನ್ಸ್ಟ್ ದಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ 2005. ಅಲ್ಲಿ ಒಂದು ಕೂಡ ಸಪರೇಟ್ ಕಾನೂನನ್ನು ಮಾಡಿದ್ರು. ಆ ಒಂದು ಕಾನೂನಿನ ಮುಖಾಂತರ ಹೆಣ್ಮಕ್ಳಿಗೆ ಕೂಡ ಪ್ರೊಟೆಕ್ಷನ್ ಮಾಡಬೇಕು, ಶೋಷಣೆ ಆಗಬಾರ್ದು ಅಂತ ತಿಳ್ಕೊಂಡು ಆ ಒಂದು ಕಾನೂನಲ್ಲಿ ಬಹಳ ಡಿಟೇಲ್ ಆಗಿ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ಕಾನೂನು ಏನ್ ಮಾಡ್ತಪ್ಪ ಅಂದ್ರೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಆಫ್ 1987. ಈ ಆಕ್ಟ್ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಕಾನೂನು ಅಥವಾ ಕೇಸ್ ದಾವೆ ಹಾಕಬೇಕಾದ್ರೆ ಹೆಣ್ಮಕ್ಳು ಯಾವುದೇ ವಕೀಲರ ಫೀ ಕೊಡಬೇಕಾಗಿಲ್ಲ, ಫ್ರೀ ಆಗಿ ನೀವು ದಾವೆಯನ್ನ ಹಾಕಿ ಅದಕ್ಕೆ ಯಾವುದೇ ವಕೀಲರ ಫೀಯನ್ನ ಕೊಡಬೇಕಾಗಿಲ್ಲ. ಏನ್ ಹೇಳ್ತದಪ್ಪ ಅಂತದ್ದು ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಆಫ್ 1987. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ವ್ಯಾಜ್ಯ ಇರಬಹುದು ಅಥವಾ ದಾವೆ ಇರಬಹುದು, ನೀವು ಯಾವುದೇ ಕೋರ್ಟ್ ಫೀಯನ್ನ ಯಾವುದೇ ವಕೀಲ ಫೀಯನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಒಂದು ಅಥಾರಿಟಿ ಇರ್ತದೆ, ಆ ಅಥಾರಿಟಿ ಕೂಡ ನಿಮಗೆ ಎಲ್ಲ ಖರ್ಚನ್ನ ವಕೀಲನ್ನ ಫ್ರೀ ಆಗಿ ನಿಮಗೆ ಕೊಡ್ತದೆ. ಆ ಒಂದು ಕಾನೂನಿನ ನೀವು ತಗೋ ದಿ ರೈಟ್ಸ್ ಆಫ್ ದ ವಿಮೆನ್ ಇನ್ ಬ್ರೀಫ್. ಇದು ಯಾಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಕಾನೂನಿನ ರೈಟ್ಸ್ ಹೋಗೋದ್ರಿಂದ ಸ್ವಲ್ಪ ಡ್ರೈ ಆಗ್ತದೆ, ಆದ್ರೆ ಆ ಕಾನೂನನ್ನ ಬಹಳ ಡೀಪ್ ಆಗಿ ಹೋದಪ್ಪ ಅಂದ್ರೆ ನಿಮಗೆ ಅದು ಇಂಟ್ರೆಸ್ಟಿಂಗ್ ಆಗ್ತದೆ. ಆದ್ರೆ ಸಮಯದ ಅಭಾವದ ಮುಖಾಂತರ ನಾನು ಬಹಳ ಡೀಪ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಈಗ ಬಹಳ ಸಮಯ ಆಗ್ಯದ, ಆದರೂ ಕೂಡ ಕೆಲವೊಂದಿಷ್ಟು ಆಕ್ಟ್ಗಳಲ್ಲಿ ಹೇಳಿದ್ರು ಏನು ರೈಟ್ಸ್ಗಳು ಇದ್ದು, ಏನು ರೈಟ್ಸ್ಗಳನ್ನು ಭಾರತ ಸಂವಿಧಾನ ಅದು ಕೊಟ್ಟದ, ಯಾವ ರೈಟ್ಸ್ ಅದಾವು ಅದನ್ನ ನೀವು ತಿಳ್ಕೊಂಡು ಏನ್ ಮಾಡ್ಬೇಕು, ಕೇಸ್ ಹಾಕೋದಲ್ಲ, ಮತ್ತೊಬ್ಬರಿಗೆ ನೀವು ತಿಳಿ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಕಾನೂನಿನಲ್ಲಿ ignorance of law is no excuse. ನನಗೆ ಕಾನೂನು ಗೊತ್ತಿಲ್ಲ ಅಂತ ಅನ್ಲಿಕ್ಕೆ ಬರೋದು. ಗೊತ್ತಿಲ್ಲ ಅಂದ್ರೆ ಇದ್ದವ್ರ ಕಡೆಯಿಂದ ಅದನ್ನ ನೀವು ಗುರುತು ಮಾಡ್ಕೋಬೇಕು. ನನಗೆ ಕಾನೂನು ಗೊತ್ತಿಲ್ಲ, ಈ ಕಾನೂನು ಐತಿ ನನಗೆ ಗೊತ್ತಿಲ್ಲ ಅಂತ ಕೊಡ್ಬೇಕು. ignorance of law is no excuse. ನನ್ನ ಉದ್ದೇಶ ಇಷ್ಟ, ಇವತ್ತು ಏನು ಟ್ರೈನಿಂಗ್ ಆಗೈತಿ, ಈ ಟ್ರೈನಿಂಗ್ ಸದುಪಯೋಗ ನೀವು ಪಡಿಬೇಕು. ಈ ಹೆಣ್ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ನೀವು ತಿಳ್ಕೋಬೇಕು. ನೀವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹೆಣ್ಮಕ್ಕಳಿಗೆ ಅದನ್ನು ತಿಳಿಸಬೇಕು. ಅವರಿಗೆ ಜ್ಞಾನವನ್ನು ಕೊಡಬೇಕು ಅನ್ನೋದೇ ಈ ಒಂದು ಟ್ರೈನಿಂಗಿನ ಮುಖ್ಯ ಉದ್ದೇಶ. ಇಷ್ಟೆಲ್ಲ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂತ ಕೆಲವಷ್ಟು ಕಾನೂನುಗಳು. ಇದು ಅಲ್ಲದೆ ಚೈಲ್ಡ್ ಪ್ರವೀಣ್ ಪಾಟೀಲ್ ಹೇಳಿದ್ರು, ಚಿಕ್ಕ ಮಕ್ಕಳಿಗೆ ಕೂಡ ಕೆಲವಷ್ಟು ರೈಟ್ಗಳನ್ನ ಸಾಕಷ್ಟು ರೈಟ್ಗಳನ್ನು ಇಲ್ಲಿ ಕೊಡಲ್ಪಟ್ಟಿದೆ. ಅದೇ ತರನಾಗಿ ಸಾಕಷ್ಟು ರೈಟ್ಗಳನ್ನ ಯೂನಿವರ್ಸಿಟಿ ಕೊಟ್ಟಾಗಿದೆ ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಸಾಕಷ್ಟು ರೈಟ್ಗಳನ್ನ ಇಲ್ಲಿ ಕೊಡಲಾಗಿದೆ. ಅದಕ್ಕೆ ಮೇನ್ ಸಂಬಂಧಪಟ್ಟಂತೆ ಯಾವ ಇಂಪಾರ್ಟೆಂಟ್ ರೈಟ್ಸ್ ಕನ್ವೆನ್ಷನ್ ಏನಾಯ್ತಪ್ಪ ಅಂತಂದ್ರೆ CRC is called as Convention on the Rights of a Child. In short, it is called as CRC, Convention on Rights of a Child. ಅಲ್ಲಿ ಮಕ್ಕಳಿಗೆ ಕೊಡಬಾರ್ದು ಕೆಲವು ರೈಟ್ಗಳನ್ನು ಡಿಟೇಲ್ ಆಗಿ ಕೊಟ್ಟಾರೆ. ಆದರೆ ಆ ಎಲ್ಲ ರೈಟ್ಗಳನ್ನು ಡಿಟೇಲ್ ಆಗಿ ಹೇಳಿಕೆ ನನಗೆ ಸಮಯವಿಲ್ಲ. ನೀವು UDHR
ಇದರಲ್ಲಿ ಚೈಲ್ಡ್ ರೈಟ್ಸ್ ಅನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ರೈಟ್ಗಳನ್ನು ಕೂಡ ಅಲ್ಲಿ ನಿಮಗೆ ಸಾಕಷ್ಟು ರೈಟ್ಗಳು ಅದಾವೆ. ಆದ್ರೆ ಪ್ರತಿಯೊಂದು ರೈಟ್ಗಳನ್ನ ಅರ್ಧ ಗಂಟೆಯಲ್ಲಿ ಅಥವಾ 1 ಅವರ್ನಲ್ಲಿ ಹೇಳಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ರೈಟ್ಗಳು ಬದಾವು. ಅದಲ್ಲದೆ ಸಾಕಷ್ಟು ಲೇಬರ್ ರೇಟ್ ರೈಟ್ಗಳು ಕೂಡ ಸಾಕಷ್ಟು ಅದಾವು. ಅದನ್ನ ಹೇಳ್ಕೊಂತ ಕುಂದ್ರೆ ಬಹಳ ಟೈಮ್ ಆಗ್ತದೆ. ಕಾನೂನುಗಳು ಬಹಳ ದೊಡ್ಡವರು ಐಡಲೇ ಕಾನೂನು ಎಷ್ಟದ ಅಂತಂದ್ರೆ ನೀವು ಫಂಕ್ಷನ್ ಮುಗಿಸ್ಕೊಂಡು ಮನಿ ಮುಟ್ಟುವುದ್ರಾಗ ಇನ್ನೊಂದು ಕಾನೂನು ಬರ್ತದೆ. ಅಷ್ಟು ಕಾನೂನುಗಳು ಇವತ್ತಿನ ಪ್ರಚಲಿತ ಸ್ಥಳದಾಗ ಅದಾವು. ಅವೆಲ್ಲ ನೀವು ತಿಳ್ಕೋಬೇಕು, ಅವೆಲ್ಲ ಓದಬೇಕು. ಅದಕ್ಕೇನೆ ಪ್ರವೀಣ್ ಸರ್ ಹೇಳಿದಾಗೆ ಕಾನೂನಿಗೆ ಬಹಳ ಮಹತ್ವ. ಅದೇ ಕಾರಣಕ್ಕೆ ಇವತ್ತು ನಾವು ಎಡ್ಮಿಷನ್ಗೆ ಒದ್ದಾಡಕತ್ತೀವಿ. ಸೀಟೇ ಸಿಗ್ತಾ ಇಲ್ಲ. ಅಷ್ಟು ಈಗ ಮೆಡಿಕಲ್ ಇಂಜಿನಿಯರಿಂಗ್ ಬಿಟ್ಟು ಲಾಗೆ ಬಹಳ ಜನ ಬರಕತ್ತಾರೆ. ಯಾಕೆ ಬರಕತ್ತಾರೆ? ಬಿಕಾಸ್ ಅವೇರ್ನೆಸ್ ಇಸ್ ಕ್ರಿಯೇಟೆಡ್. ಎವ್ರಿವೇರ್ ಲಾ ಇಸ್ ದೇರ್. ಒನ್ ಮಸ್ಟ್ ನೋ ದ ಲಾ, ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಲಾ. ಆ ಒಂದು ಕಾರಣಕ್ಕೆ ನೀವು ಕೂಡ ಈ ಭಾರತದ ಮಾನವ ಹಕ್ಕುಗಳ ಆಯೋಗಕ್ಕೆ ಬರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಅಥವಾ ಮಕ್ಕಳ ರೈಟ್ಸ್ ಅನ್ನು ತಿಳ್ಕೊಳ್ಳಿ. ಅದನ್ನು ನೀವು ಮತ್ತೊಬ್ಬರಿಗೆ ಕೂಡ ತಿಳಿಸ್ರಿ. ಅದಕ್ಕೆ ಏನಾದರೂ ನಿಮಗೆ ಇನ್ನೂ ಡೀಟೇಲ್ ಆಗಿ ಏನಾದರೂ ಬೇಕಾದ್ರೆ ಬಿಸಿ ಪರ್ಸನ್ ಕೇಳಿ ಅಥವಾ ನಮ್ಮ ಕಾನೂನು ಕಾಲೇಜಿಗೆ ಬರ್ರಿ. ನಾವು ಅದರಲ್ಲಿ ಸಪರೇಟ್ ಒಂದು ಸೆಲ್ ಇದೆ, ಬಟ್ ಇಸ್ ಕಾಲ್ಡ್ ಆಸ್ ಲೀಗಲ್ ಏಡ್ ಸೆಲ್. ಉಚಿತ ಕಾನೂನು ನೆರವು ಸಲಹಾ ಕೇಂದ್ರ ಅಂತ ನಮ್ಮ ಕಾಲೇಜ್ ಅಲ್ಲದೆ. ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತ ಏನಾದರೂ ತೊಂದರೆಗಳು ನೆರವು ಬೇಕಾದ್ರೆ ನಮ್ಮ ಬೆಳಗಾವಿ ಇರ್ತಕ್ಕಂಥ RL ಕಾಲೇಜ್ ಬಂದರೂ ಕೂಡ ನಾವು ಉಚಿತವಾಗಿ ನಿಮಗೆ ಕಾನೂನಿನ ನೆರವನ್ನು ನಾವು ಕೊಡ್ತೀವಿ.